ತಪ್ಪಿದೆ ಅಂತ ಈಗ ಇಂಡಸ್ಟ್ರಿಯಲ್ ಹೇಳಿದ್ರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಷ್ಟಿದೆ ಸರ್ ಐಪಿಸೆಟ್ಗಳು? ನಮ್ಮ ಜಿಲ್ಲೆಯಲ್ಲಿ 70,000 ಇಂಟು 3 ಲಕ್ಷ ಹಾಕಿದ್ರೆ ಎಷ್ಟಾಯ್ತು ಸರ್? ಒಂದ್ ನಿಮಿಷ ಗಲಾಟೆ ಮಾಡಿ. ಕರ್ನಾಟಕದಲ್ಲಿ ಎಷ್ಟಿದಾವ್ ಸರ್ ಬಂಡವಾಳ? ಯಾರು ಸರ್? ನಾವು ಬರೀ ಐಪಿಸೆಟ್ಗೆ ದುಡ್ಡು ಎಷ್ಟು ಹಾಕಿದಾವ್ ಸರ್ ನಾವು? ಅದ್ರ ನೊಗ, ಎತ್ತು, ಗಾಡಿ, ಆಳು, ಉಜ್ಜರಿ, ಕಳ್ಕೊಟ್ಟಿಗೆಲ್ಲವ ಯಾವ ಇಂಡಸ್ಟ್ರಿಯಲ್ಲೂ ಬಂಡವಾಳ ಹಾಕಿಲ್ಲ. ಬಂಡವಾಳ ನಾವು ಹಾಕಿದ ನೀವು 2,000 ಕೋಟಿ ಕೊಟ್ಟರೆ ರತ್ನಗಂಬಳಿ ಆಗ್ತದೆ ಯಾವ ಇಂಡಸ್ಟ್ರಿಯಲ್ಲೂ. ರೈತ ಒಂದು ಸೆಟ್ಗೆ 5 ಸೆಟ್ಗೆ 3 ಲಕ್ಷ ಇಂಟು ಕರ್ನಾಟಕದಲ್ಲಿ ಎಷ್ಟಿದೆ? ನಮ್ದು 70,000. ಎಷ್ಟು ಲಕ್ಷ ಕೋಟಿಗಳಾದ್ರು ಸರ್ ಬರೀ ಐಪಿ ಸೆಟ್ಗೆ. ಮತ್ತೆ 1 ಎಕರೆ ಫಸಲು ಮಾಡ್ಬೇಕಾರೆ 1 ಲಕ್ಷ ಬಂಡವಾಳ ಹಾಕ್ಬೇಕು. ಯಾವ ಆರ್ಥಿಕ ತಜ್ಞ ರೈತರು ಇಷ್ಟು ಬಂಡವಾಳ ಹಾಕಿ ಅಂತ ಯಾರು ಹೇಳಲ್ಲ? ಉಜ್ಜರಿಗಳಗ, ಎತ್ತಿನ ಹಗ್ಗಳಗ, ಎತ್ತುಗಳಗ, ಟ್ರ್ಯಾಕ್ಟರ್ಗಳಗ ಲೆಕ್ಕ ಹಾಕಿದ್ರೆ ಸರ್ ನೀವೆಲ್ಲವ. ಯಾವ ಇಂಡಸ್ಟ್ರಿಯಲ್ ಮಾಡ್ಬಿಟ್ಟ ಅಂದ್ರೆ ಅವ್ರಿಗೆ ಭಾರಿ ಬೇಡ ಕೊಟ್ಬಿಡ್ತಿರಲ್ಲ. ಇದು ಯಾವ ವಿಶೇಷವಾದ ಆರ್ಥಿಕ ತಜ್ಞರು ಮಾತಾಡಿದ್ನ? ಯಾರು ಮಾತಾಡಲ್ಲ. ನೀವು 10 ಮೂಟ ಯೂರಿಯಾ ಕೊಟ್ಬಿಟ್ರೆ ಲೆಕ್ಕ ಹಾಕ್ಬಿಡ್ತೀವಿ. ಎಷ್ಟು ಬಂಡವಾಳ ಹಾಕಿದಾವ್ ಸರ್ ನಾವು? ಎಷ್ಟು ನಷ್ಟ ಆದ್ದು? ಎಷ್ಟು ಕೋಟಿಗಳ ನಷ್ಟ ಆದವು? ಏನಾಯ್ತಾ ಇದ್ದು? ಯಾರು ಮಾತಾಡಲ್ಲ. ಒಬ್ರು ಮಾತಾಡಲ್ಲ. ಗಲಾಟೆ ಮಾಡ್ಬಿಟ್ರು ರೈತ ಸಂಘದಲ್ಲಿ ಬಂದು ಕೂಗ್ಬಿಟ್ಟು ಅಧಿಕಾರಕ್ಕೆ ಹೋಗ್ಬಿಟ್ಟು ಲೆಕ್ಕಗಳು 70 ಇಂಟು 30 ಜಿಲ್ಲೆಗೆ ಒಂದು ಅಂದಾಜು. ನಮ್ಮ ಜಿಲ್ಲೆಗೆ 70,000 ಇಂಟು 30 ಹಾಕಳಿ ಒಂದು ಅವರೇಜು ಎಷ್ಟಾಯ್ತು ಹಾಕಂಡ್ಲಿ. ನೀವು ಬಂಡವಾಳ ಹಾಕಳಿ. ಅವು ಬಂಡವಾಳ ಹೆಚ್ಚ, ನಮ್ಮ ಬಂಡವಾಳ ಹೆಚ್ಚ. ಅವು ಇಲ್ಲದೆ ನಿಲ್ಬೋದು. ಅವು ಇಲ್ದೇನೆ ಇವತ್ತು ನೀವು ಮಧ್ಯಾಹ್ನಕ್ಕೆ ಈಗ ನೀವು 2 ಗಂಟೆ ಆಯ್ತು ನಿಂತ್ಕೊಳಕ್ ಆಗಲ್ಲ. ನಿಮ್ ಕೈ ಊಟ ಬೇಕು ಅಲ್ವಾ? ಅದಿಲ್ಲದೆ ನಿಂತ್ಕೋಬಹುದು ನೀವು.